ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ Fire went out, lights went down. When you feel lost in your shadow, don't feel alone, don't scream so loud. We are living in this cruel world, broken but strong, gotta move on. You're not a bakery of life, equip my soul, find the real gold, I'll fulfill what I started. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮಿ ಜಾನ್ವಿ ಬ್ಲಾಗ್. ನೀವು ಹಿಂದೆ ವಿಡಿಯೋ ನೋಡಿದ್ದೀರಾ, ನಾನು ವರ್ಕ್ಲ ಸೋಲೋ ಟ್ರಿಪ್ಪಿಗೆ ಹೋಗಿದ್ದಿದ್ದು. ಇದು ನವೆಂಬರ್ ಲಾಸ್ಟ್ ಇಯರ್ 2025 ಹೋಗಿದ್ದಿದ್ದು. ಸೊ ಇದು ಕೇರಳದಲ್ಲಿ ಸುಮಾರು ಪ್ಲೇಸಸ್ ಇದೆ. ಈ ವರ್ಕಳದಲ್ಲಿ ತುಂಬಾ ಚೆನ್ನಾಗಿರೋ ಪ್ಲೇಸಸ್ ಇದೆ. ಅದರಲ್ಲೊಂದು ಜಟಾಯು ಪಾರ್ಕ್ ಸೆಂಟರ್. ಇದಿರೋದು ಚಂದಾಯ ಮಂಗಳಂ ಕೇರಳ ಅಂತ. ಇದು ತುಂಬಾ ನ್ಯಾಚುರಲ್ ಪಾರ್ಕ್ ಆ್ಯಂಡ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿದೆ. ಇದು ಒನ್ ಆಫ್ ದ ಲಾರ್ಜೆಸ್ಟ್ ಬರ್ಡ್ ಸ್ಕಲ್ಪ್ಚರ್. ಈ ಬರ್ಡ್ ಹೆಂಗೆ ಇಲ್ಲಿ ಬಂತು ಅಂದರೆ, ಜಟಾಯು ನಿಮಗೆಲ್ಲ ಗೊತ್ತಿರೋಂಗೆ ರಾಮಾಯಣದಲ್ಲಿ ಜಟಾಯು ಸೀತೆನ ಹೆಲ್ಪ್ ಮಾಡಿದ್ದು ಒಂದು ಜಟಾಯು ಈಗಲಾಗಿತ್ತು. ಆ ಜಟಾಯು ರಾವಣ ಸೀತೆನ ಎತ್ಕೊಂಡು ಹೋಗ್ಬೇಕಾರೆ ಜಟಾಯು ಹೆಲ್ಪ್ ಮಾಡೋಕ್ಕೆ ಹೋದಾಗ ರಾವಣ ಆ ಅದರ ರೆಕ್ಕೆಯನ್ನು ಕಟ್ ಮಾಡಿದಾಗ ಈ ಜಟಾಯು ಬಂದು ಅಲ್ಲಿ ಬಿದ್ದಿದೆ ಅಂತ ಒಂದು ತುಂಬಾ ನಂಬಿಕೆ ಇದೆ. ಇದಿರೋದು 200 ಫೀಟ್ ಲಾಂಗ್ ಆ್ಯಂಡ್ 150 ಫೀಟ್ ವೈಡ್ ಆ್ಯಂಡ್ 70 ಫೀಟ್ ಹೈಟಲ್ಲಿದೆ. ತುಂಬಾ ಚೆನ್ನಾಗಿದೆ. ಇದು ಅಲ್ಲಿ ಹೋದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಆ ಫೀಲಿಂಗ್ ಅಂತ. ಇಲ್ಲಿ ಟಿಕೆಟ್ ತೊಗೋಬೇಕಾಗತ್ತೆ. ಕಂಪ್ಲೀಟ್ಲಿ UPI ಇವಾಗ ಜಟಾಯುದಲ್ಲಿ. ಯಾಕೆಂದರೆ ಮೊದಲಾಗಿದ್ರೆ ಇದು ಬರೀ ಕ್ಯಾಶ್ ತೊಗೊತಾ ಇದ್ರು. ಯಾಕೆಂದರೆ ನಾವಿಲ್ಲಿ ಕೇಬಲ್ ಕಾರ್ಗೆ ಹೋಗ್ಬೇಕಾಗತ್ತೆ. ಕೇಬಲ್ ಕಾರಲ್ಲಿ ಈ ಟಿಕೆಟ್ ತೊಗೊಳಕ್ಕೆ ಅಲ್ಲಿ ಹೋಗಿ ಟಿಕೆಟ್ ತೊಗೊಳಕ್ಕೇ ಕ್ಯಾಶ್ ಬೇಕಾಗಿತ್ತು. ಆದರೆ ಇವಾಗ ಕಂಪ್ಲೀಟ್ಲಿ UPI ಮಾಡಿದ್ದಾರೆ. ದಿಸ್ ವೆರಿ ನೈಸ್. ಅಂದರೆ ಇಲ್ಲಿ ಕೇಬಲ್ ಕಾರಲ್ಲೂ ಹೋಗ್ಬೋದು ಮತ್ತು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆ ಅಲ್ಲಿ ಹತ್ಕೊಂಡು ಹೋಗ್ಬೋದು. ನಾನು ಕೇಬಲ್ ಕಾರ್ ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ನಾನು ಕೇಬಲ್ ಕಾರಲ್ಲಿ ಹೋಗಿದ್ದೆ. ಇದೇ ಕ್ಯೂ. ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಕೇಬಲ್ ಕಾರ್ ಹತ್ಕೊಂಡು ನಾವು ಕೂತ್ಕೋಬೇಕಾಗತ್ತೆ. ಅದು ಮೂವಿಂಗಲ್ಲೇ ಇರುತ್ತೆ ಕೇಬಲ್ ಕಾರ್. ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ದಟ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಕೇಬಲ್ ಕಾರ್. ಈ ಕೇಬಲ್ ಕಾರು ಅಲ್ಲಿ ಡ್ರಾಪ್ ಮಾಡ್ತಾ ಇರತ್ತೆ, ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಕರ್ಕೊಂಡೋಗಿ ಮತ್ತೆ ಡ್ರಾಪ್ ಮಾಡಿ ಮತ್ತೆ ಅಲ್ಲಿ ವಾಪಸ್ ಯಾರು ಬರ್ತಾರೆ ಮತ್ತೆ ಅಲ್ಲಿ ಕರ್ಕೊಂಬಂದು ಇದೇ ಟ್ರಿಪ್ ಆಗ್ತಾ ಇರತ್ತೆ. ಇಲ್ಲಿ ನೀವು ಬರೀ ಕೇಬಲ್ ಕಾರ್ ಬೇಡ, ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀವಿ ಅಂದರೆ ನಮಗೆ ಎಂಟ್ರಿ ಫೀಸಿಗೆ ಮಾತ್ರ ಕಟ್ಟಬೇಕಾಗತ್ತೆ. ಇಲ್ಲಿ 2 ಟಿಕೆಟ್ ತೊಗೋಬೇಕಾಗತ್ತೆ. ಇಲ್ಲ ಕೇಬಲ್ ಕಾರಿಗೆ ಮತ್ತು ಎಂಟ್ರಿ ಫೀಸ್ ಅಂತ 2 ಟಿಕೆಟ್ ತೊಗೋಬೇಕಾಗತ್ತೆ. ನಾವಿಲ್ಲಿ ತೊಗೊಂಡು ಹೋಗ್ಬೇಕಾಗತ್ತೆ. ನೀವು ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಇದು ತುಂಬ ಚಿಕ್ಕದು. ಅಲ್ಲಿ ಹೋಗೋದು ಮೇಲ್ಗಡೆ ಕೇಬಲ್ ಕಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಒಂಥರ ನೀವು ಕೆಳಗಡೆ ನೋಡ್ತಿದ್ರೆ ನಿಮ್ಗೆ ಒಂಥರ ಭಯ ಆಗ್ತಿರುತ್ತೆ. ಹೋಗ್ತಾ ಇರ್ತೀವಿ, ಕೂತಿರ್ತೀವಿ, ಸೇಫಾಗಿರುತ್ತೆ. ದಟ್ ಈಸ್ ನಾಟ್ ಅ ವರಿ ಅಬೌಟ್ ದ್ಯಾಟ್. ಸೇಫ್ಟಿ ಈಸ್ ಪ್ರಯಾರಿಟಿ ಅವ್ರದ್ದೆ, ಏನೂ ಟೆನ್ಷನ್ ಇರೋಲ್ಲ. ಆದರೆ 5-10 ಮಿನಿಟ್ಸ್ ಅಷ್ಟೇ ಅಲ್ಲಿ ಕೇಬಲ್ ಕಾರ್ ಹೋಗೋದಕ್ಕೆ. ಮೇಲೆ ಹೋಗಿ ಅಲ್ಲಿ ಸ್ಟಾಪ್ ಮಾಡ್ತಾರೆ. ನಾನಿವಾಗ ಕೇಬಲ್ ಕಾರ್ ಬರ್ತಿದೆ ಆ ಕಡೆ ಅಂತ ನಾನು ಹತ್ಕೊತೀನಿ ಮೂವಿಂಗ್ ಕೇಬಲ್ ಕಾರಲ್ಲಿ. ನೀವು ಈ ವಿಡಿಯೋನ ನೋಡ್ಬೋದು. ನೀವು ಯಾರೇ ಒಂದು ಸತಿ ಯಾರು ನೀವು ಕೇರಳ ಕಡೆ ಹೋದಾಗ ವರ್ಕಳ ಬೀಚ್ಗೆ ಹೋಗಲಿಲ್ಲ ಅಂದ್ರೂ ಈ ಜಟಾಯಿಗೆ ಹೋಗ್ಬೇಕಾಗತ್ತೆ. ಏಕೆಂದರೆ ಆ ಸ್ಕಲ್ಪ್ಚರ್ ನೀವು ಹೆಂಗೆ ನೋಡ್ತೀರಾ, ಅದು ಈಗಲ್ ವಿಂಗ್ಸು, ಆ ರೆಕ್ಕೆಗಳ್ದು ಎಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಅದು ಬಂಡೆ ಮೇಲೆ ಕೆತ್ತಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಒಂದು ಮ್ಯೂಸಿಯಮ್ಮು ಇದೆ, ಜಟಾಯು ಮ್ಯೂಸಿಯಮ್ ಅಂತ. ಆದರೆ ಅದು ಕ್ಲೋಸ್ ಆಗಿತ್ತು, ಏನೋ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅಂತ ಕ್ಲೋಸ್ ಆಗಿತ್ತು. ರಾಮ ಸೀತೆ ಹನುಮಂತ ದೇವಸ್ಥಾನ ಇದೆ ಅಲ್ಲಿ. ನೀವು ಮುಂದೆ ನನ್ನ ವಿಡಿಯೋ ನೋಡ್ತಿದ್ರೆ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋದಲ್ಲಿ ಎಲ್ಲನೂ ನಾನು ತೋರಿಸ್ತೀನಿ. ರಾಮ ಸೀತೆ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ನಾವು ರಾಮ ಬಂದಿದ್ದು ಜಟಾಯುಗೆ ನಿಮಗೆ ವರ ಕೊಟ್ಟಿದ್ದು ಅಲ್ಲಿ ರಾಮನ ಪಾದನೂ ಇದೆ ಅಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ಪ್ರಿಂಟ್ ಇದೆ. ಸೊ ರಾಮನ್ ಪ್ರಿಂಟ್ ಇದೆ. ಸೊ ಆ ವಿಡಿಯೋನು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ.
ನಿಮಗೆ ಗೊತ್ತಾಗುತ್ತೆ. जाऊंगी चल के। वो देखो कैसे रहा है उधर से।
ನಾನು ಕೇಬಲ್ ಕಾರಿಂದ ಆಚೆ ಬಂದು ಈ ವ್ಯೂಗೆ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಈ ಜಟಾಯು ಅರ್ತ್ ಸೆಂಟರ್ಗೆ ಹೋಗ್ಬೇಕಾಯಿತು. ಲೈಕ್ ಲಕ್ಕಿಲಿ ನನಗೆ ವೆದರ್ ತುಂಬಾ ಚೆನ್ನಾಗಿತ್ತು. ಆವಾಗ ಅಲ್ಲಿ ಮಾನ್ಸೂನ್ ಇರಲಿಲ್ಲ, ತುಂಬಾ ಬಿಸಿಲು ಇರಬೇಕಾಗಿತ್ತು. ಆದರೆ ತುಂಬಾ ಮಳೆ ಬರ್ತಿತ್ತು, ಯಾಕಂದರೆ ಇಲ್ಲಿ ಸೈಕ್ಲೋನ್ ನಡೀತಾಯಿತ್ತು. ಅದರಿಂದ ನನಗೆ ವೆದರು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಹೇಳ್ತಾಯಿದ್ರು ಜಟಾಯುಗೆ ಹೋಗ್ಬೇಕಾದ್ರೆ ಬೆಳಗ್ಗೆನೇ ಹೋಗಬೇಕು, ಆಮೇಲೆ ಮಧ್ಯಾಹ್ನ ಹೋದರೆ ನಿಮಗೆ ತುಂಬಾ ಬಿಸಿಲಾಗುತ್ತೆ, ಯಾಕೆಂದರೆ ಅದು ಬಂಡೆಕಲ್ಲು ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬಿಸಿಲು ಬಂದರೆ ತುಂಬಾ ಶಾಖ ಹೊಡಿಯುತ್ತೆ, ಅಲ್ಲಿ ಇರೋಕ್ಕಾಗೋದಿಲ್ಲ, ಅದ್ರ ಮೇಲೆ ನಿಲ್ಲಕ್ಕಾಗೋದಿಲ್ಲ, ನಿಮಗೆ ತುಂಬಾ ಸೆಕೆ ಆಗುತ್ತೆ. ಆದ್ದರಿಂದ ನಂಗೆ ಹೋದ ತಕ್ಷಣ ತುಂಬಾ ಖುಷಿ ಆಯಿತು. ದಿಸ್ ಇಸ್ ಜಟಾಯು ಅರ್ತ್ ಸೆಂಟರ್. ನೀವು ಒಳಗಡೆ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಸುತ್ತ ಒಂದು ರೌಂಡ್ ಹೊಡೆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅದು ರಿಯಲ್ ಆಗಿ ಜಟಾಯು ಅಲ್ಲಿ ಬಂದು ಬಿದ್ದಿದೆಯಾ, ಆ ಥರ ಕಾರ್ವಿಂಗ್ ಮಾಡಿದ್ದಾರೆ ಈ ಬಂಡೆ ಮೇಲೆ. ನಿಮ್ಗೆ ಆ ವಿಂಗ್ಸ್ ನೋಡ್ಬೋದು, ಒಂದೊಂದು ವಿಂಗ್ಸ್ನು ಅಷ್ಟು ದೊಡ್ಡದಾಗಿ ಬಂಡೆನ ಕೊರೆದು ಮಾಡಿದಾರಲ್ಲ. ಸೊ ಹ್ಯಾಂಡ್ಸ್ ಆಫ್ ದ ಪರ್ಸನ್ ಹೂ ಹ್ಯಾಸ್ ಡನ್ ದಿಸ್. ಒನ್ ಟೈಮ್ ಅವರು ನೀವು ಇದಕ್ಕೆ ಸರೌಂಡಿಂಗ್ ನೋಡೋಕ್ಕೆ ಹೋಗ್ಬೋದು. ಇದು ತುಂಬಾ ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ ಇದೊಂದು ಒಂದು ರೌಂಡ್ ಹೊಡಿಬೋದು, ಅಲ್ಲಿ ಕೆಳಗಡೆನೂ ಹೋಗ್ಬೋದಿತ್ತು, ಆದರೆ ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ, ಅಲ್ಲಿ ಹೋಗಂಗಿಲ್ಲ ಅಂತ. ಸೊ ದಿಸ್ ಇಸ್ ದ ಬ್ಯಾಕ್ ಸೈಡ್ ಆಫ್ ದ ವಿಂಗ್. ನಾವು ಮೊದಲು ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ದು ಅದು ರಾವಣಯ್ಯ ಅದು ಕಟ್ ಮಾಡಿದ ವಿಂಗ್ಸ್. ನೀವು ಕಟ್ ಮಾಡಿರೋದು ಅಲ್ಲಿ ಗೊತ್ತಾಗುತ್ತೆ. ನನಗೆ ಆಮೇಲೆ ತೋರಿಸ್ತೀನಿ, ವಿಡಿಯೋ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಹಿಂದ್ಗಡೆ ಇನ್ನೊಂದು ವಿಂಗ್. ಸೊ ಇದು ಫುಲ್ಲು ಹರ್ಕೊಂಡಿದೆ, ಯಾಕಂದರೆ ಬಿದ್ದ ತಕ್ಷಣ ಅದು ಓಪನ್ ಆಗುತ್ತಲ್ಲ, ಸೊ ಅದು ವಿಂಗ್ಸು ಓಪನ್ ಆಗಿರೋದು. ಹಿಂಗೆ ಕೆಳಗಡೆ ಹೋಗ್ತಿದ್ರೆ ಅಲ್ಲಿ ದೇವಸ್ಥಾನವೂ ಇದೆ. ಇಲ್ಲೊಂದು ಆಡಿಟೋರಿಯಂ ಥರ, ಓಪನ್ ಏರ್ ಆಡಿಟೋರಿಯಂ ಥರ ಮಾಡಿದ್ದಾರೆ, ಸ್ಟೇಜ್ ಥರ ಇತ್ತು. ಸೊ ಐ ಡೋಂಟ್ ನೋ, ಅಲ್ಲಿ ಪ್ರೋಗ್ರಾಮು ನಡೆಯುತ್ತೆ ಅನಿಸುತ್ತೆ, ರಾಮನವಮಿಲೋ ಯಾವಾಗಾದ್ರು ನಡೆಯುತ್ತೆ ಅನಿಸುತ್ತೆ, ಐ ಡೋಂಟ್ ನೋ. ಬಟ್ ದಿಸ್ ವಾಸ್ ವೆರಿ ನೈಸ್. ಅಲ್ಲಿ ವೆದರ್ ಚೆನ್ನಾಗಿದ್ದಕ್ಕೂ ಓಪನ್ ಏರ್ ಇದ್ದಿದ್ದಕ್ಕೂ ಚೆನ್ನಾಗಿತ್ತು. ವೀಡಿಯೋ ಮಾಡಿಕೊಂಡು ಕೂತಿದ್ದೆ ಅಲ್ಲಿ. ಸ್ವಲ್ಪ ವೆದರು ಮಳೆ ಬರ್ತಿತ್ತು. ಇಟ್ ವಾಸ್ ಡ್ರಿಸ್ಲಿಂಗ್, ತುಂಬ ಜೋರು ಮಳೆ ಅಲ್ಲ, ಇಟ್ ವಾಸ್ ಡ್ರಿಸ್ಲಿಂಗ್. ಸೊ ನಾನು ಇದ್ದಿದ್ದು ವರ್ಕಳದಿಂದ ಈ ಜಟಾಯುಗೆ 25 ಕಿಲೋಮೀಟರ್ಸ್, ಮೋರ್ ದೆನ್ 25 ಕಿಲೋಮೀಟರ್ಸ್ ಇತ್ತು. ನಾನು ಗಾಡಿ ರೆಂಟ್ ಮಾಡ್ಕೊಂಡಿದ್ದೆ, ಅದರಿಂದ ತುಂಬಾ ನನಗೆ ಉಪಯೋಗ ಆಯಿತು. ಅಲ್ಲಿ ಗಾಡಿಗಳು ರೆಂಟ್ ಗೋವಾ ಥರನೇ ಇಲ್ಲವೇ ಗಾಡಿಗೆ ರೆಂಟ್ ಮಾಮೂಲಿ ಪರ್ ಡೇ ರೆಂಟ್ ಅಂತಲೂ ಕೊಡ್ತಾರೆ. ಸೊ ಆನ್ಲೈನ್ ಬುಕ್ ಮಾಡಿಕೊಂಡು ನಾನು ಗಾಡಿನೂ ರೆಂಟ್ ಮಾಡಿಕೊಂಡು ಈ ಪ್ಲೇಸಸ್ ಎಲ್ಲ ನಾನು ನೋಡಿಕೊಂಡು ಬಂದೆ. ಈ ಜಟಾಯುಲಿ ನನಗೆ ಮೋಸ್ಟ್ ಆಫ್ ಆಲ್ ಕರ್ನಾಟಕದಿಂದ ಬಂದವರೇ ನನಗೆ ಅಲ್ಲಿ ನೋಡ್ತಿದ್ದೆ. ಯಾಕಂದರೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಅವರು ಹೋಗ್ಬೇಕಾದ್ರು ಇಲ್ಲಿ ಬಂದು ಹೋಗ್ತಾರೆ, ಅಯ್ಯಪ್ಪ ಸ್ವಾಮಿ ಮುಗಿಸ್ಕೊಂಡು ಇಲ್ಲಿ ಬರ್ತಾರೆ. ನೀವು ಅಲ್ಲಿ ನೋಡ್ತಿದ್ರೆ ಅಲ್ಲೆಲ್ಲ ಅಯ್ಯಪ್ಪ ಸ್ವಾಮಿ ಮುಗಿಸ್ಕೊಂಡು ಬಂದು ಕನ್ನಡದವರೇ ಅವರೆಲ್ಲರೂ. ನನಗೆ ಆಲ್ಮೋಸ್ಟ್ ಕರ್ನಾಟಕನೇ ಅಂತ ಅನಿಸ್ತಾಯಿತ್ತು ಇಲ್ಲಿ ಹೋದಾಗ, ಯಾಕಂದರೆ ಕನ್ನಡದಲ್ಲೇ ಮಾತಾಡ್ತಿದ್ರು ಎಲ್ಲರೂ. ನನಗೂ ತುಂಬ ಖುಷಿ ಆಗ್ತಿತ್ತು. ಸೊ ಐ ಆಮ್ ನಾಟ್ ಅಲೋನ್ ಫ್ರಮ್ ಕರ್ನಾಟಕ ಅಂತ ನನಗೂ ಒಂದು ಸ್ವಲ್ಪ ಖುಷಿ ಆಗ್ತಿತ್ತು. ಸೊ ದಿಸ್ ಇಸ್ ಜಟಾಯು. ಹಿಂದ್ಗಡೆ ನಿಮಗೆ ನೋಡ್ತಾ ಇದ್ದೀರಾ ಈ ವಿಂಗ್ಸ್ ಎಷ್ಟು ತುಂಬಾ ಚೆನ್ನಾಗಿದೆ. ಆ ಕಾರ್ವಿಂಗ್ಸ್ ಬಂಡೆಯಿಂದ ಕಾರ್ವಿಂಗ್ಸ್ ಮಾಡಿರೋದು. ನಿಮ್ಗೆ ಹಿಂಗೆ ಇಲ್ಲಿ ಸ್ಟ್ರೈಟ್ ಹೋಗ್ತಿದ್ರೆ ವ್ಯೂ ನೋಡಿ, ಇಲ್ಲಿಂದ ಸುತ್ತಲೂ ನೀವು ವ್ಯೂ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ಆ ವೆದರ್ಗೂ ಆ ವ್ಯೂಗೂ ಇಟ್ ವಾಸ್ ಆಸಮ್, ಇಟ್ ವಾಸ್ ಬ್ಯೂಟಿಫುಲ್. ಯು ಹ್ಯಾವ್ ಟು ವಿಸಿಟ್ ಇನ್ ಲೈಫ್ ಟೈಮ್ ಅಂತಲೇ ಅನ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಂಗೆ ತುಂಬಾ ದಿವಸದಿಂದ ಬಕೆಟ್ ಲಿಸ್ಟ್ ಅಂದ್ಕೋಬೋದು, ಇದನ್ನು ನಾನು ಜಟಾಯುಗೆ ನೋಡಬೇಕು ಅಂತ ಅಂದಿದ್ದು. ನೀವು ನೋಡ್ತಾ ಇದ್ರೆ ಇದು ಸೀತಾರಾಮನ್ ದೇವಸ್ಥಾನ. ಇಲ್ಲೇ ದೇವಸ್ಥಾನ ಇದೆ. ಇನ್ನೇನು ಕ್ಲೋಸ್ ಮಾಡ್ತಿದ್ರು, ಅವ್ರು ಕರೀತಾಯಿದ್ರು ಬೇಗ ಬನ್ನಿ, ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ, ದರ್ಶನ ಮಾಡೋದಾದರೆ ಮಾಡಿಬಿಡಿ. ಸೊ ಇಟ್ ವಾಸ್ ಆಲ್ಮೋಸ್ಟ್ 12 o'clock ಆಗೋಗಿತ್ತು, ಯಾಕೆಂದರೆ ನಮ್ಗೆ ಬಂದಿದ್ದು ರೀಚ್ ಆಗಿದೆ ಅಷ್ಟೊತ್ತಾಯಿತು. ನಾನು ಅಲ್ಲಿ 10 ಬಿಟ್ಟಿದ್ರು, ನಾನು ಅಲ್ಲಿ 1.5 hour ನನಗೆ ಅಲ್ಲಿ ಟ್ರಾವೆಲಿಂಗ್ ಟೈಮ್ ಆಯಿತು ಗಾಡೀಲಿ ಬರ್ಬೇಕಾರೆ. ಸೊ ನಾನು ರೂಟ್ ನೋಡ್ಕೊಂಡು ಬರಬೇಕಲ್ಲ, ಸೊ ಇಟ್ ಟುಕ್ ಟೈಮ್. ರೆಂಟ್ ಗಾಡಿಯಿಂದ ಬಂದು ತೊಗೊಂಡು ಇಲ್ಲಿ ಕಾಣಿಕೆ ಕೊಡೋರು ಕೊಡ್ಬೋದು. ಸೊ ದಿಸ್ ಇಸ್ ರಾಮ ಟೆಂಪಲ್ ಇನ್ ವರ್ಕಳ ಜಟಾಯು.
ರಾಮನ ದೇವಸ್ಥಾನ ನೋಡ್ಕೊಂಡು ಬಂದಾದಮೇಲೆ ಹಿಂಗೆ ಮುಂದೆ ಹೋದರೆ ಅಲ್ಲಿ ಮೆಟ್ಲು ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ನಿಮಗೆ ರಾಮಂದು ಫುಟ್ ಪ್ರಿಂಟ್ ಕಾಣಿಸುತ್ತೆ. ನಿಮ್ಗೆ ಅಲ್ಲಿ ಗ್ಲಾಸ್ ಹಾಕಿ ಎಲ್ಲ ತೋರಿಸ್ತೀನಿ ಇವಾಗ ಒಂದು ವಿಡಿಯೋದಲ್ಲಿ. ಅಲ್ಲಿ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ, ಯಾಕಂದರೆ ಅಲ್ಲಿ ಮುಟ್ಟಿ ಅದನ್ನೆಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಅದನ್ನು ಗ್ಲಾಸ್ ಹಾಕಿ ಸೆಕ್ಯೂರ್ ಮಾಡಿದ್ದಾರೆ. ಹೋಲಿ ಫುಟ್ ಪ್ರಿಂಟ್ ಆಫ್ ಲಾರ್ಡ್ ಶ್ರೀರಾಮ ಅಂತಲೂ ಹಾಕಿದ್ದಾರೆ ಇಲ್ಲಿ. ಒಂದು ಲಾಸ್ಟ್ ಟೈಮ್ ವಿಡಿಯೋ ನೋಡ್ಕೊಳ್ಳಿ ಇದನ್ನು. ನಾನು ಲಾಸ್ಟ್ ಹೊರಡ್ಬೇಕಾದ್ರೆ ಈ ವಿಡಿಯೋ ತಕ್ಕೊಂಡಿದ್ದು. ವೆದರ್ ಹೀಗೆ ಇತ್ತು, ಬಿಸಿಲೇ ಇರಲಿಲ್ಲ. ಆರಾಮಾಗಿ ಎಷ್ಟೊತ್ತು ಬೇಕಾದ್ರೂ ಇರ್ಬೋದಾಯಿತು ಅಲ್ಲಿ ಮೇಲ್ಗಡೆ. ನಾವು ವಾಪಸ್ ಹೋಗ್ಬೇಕಾದ್ರೂ ಕೇಬಲ್ ಕಾರ್, ನಾನು ಹೇಳ್ದಂಗೆ ಕೇಬಲ್ ಕಾರಲ್ಲೇ ಹೋಗಬೇಕಾಗತ್ತೆ. ಇದೇ ಕೇಬಲ್ ಕಾರ್, ನಾನು ಮತ್ತೆ ವಾಪಸ್ ಹೋಗಬೇಕಾಗಿರೋದು ಇದು ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಕಳಿಸಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.
है